ಮುಂದುವರಿದ ಮತ್ತು ಉದಯೋನ್ಮುಖ ಆರ್ಥಿಕತೆಗಳಲ್ಲಿ ಬಾಂಡ್ ಯೀಲ್ಡ್ ಚಲನೆಯನ್ನು ಗಮನಿಸಿದರೆ ನಾವು ಅಮೆರಿಕ, ಯುಕೆ, ಜಪಾನ್, ಆಸ್ಟ್ರೇಲಿಯಾ ಮುಂತಾದ ಕಡೆಗಳಲ್ಲಿ ಏರಿಕೆಯನ್ನು ಗಮನಿಸಿದ್ದೇವೆ. ಪ್ರಮುಖ ಆರ್ಥಿಕತೆಗಳ ಬಾಂಡ್ ಯೀಲ್ಡ್ ಏರಿಕೆಯಾಗಲು ಮುಖ್ಯ ಕಾರಣವೆಂದರೆ ಜಪಾನ್ನ 30 ಮತ್ತು 40 ವರ್ಷದ ಬಾಂಡ್ಗಳ ಚಲನೆ. ಅಂದರೆ ಜನವರಿಯಲ್ಲಿ ಆ ಬಾಂಡ್ಗಳಲ್ಲಿ 25ರಿಂದ 30 ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಾಗಿದೆ. ಸನೆ ತಾಕೈಚಿ ಹೊಸ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದು ಈ ಏರಿಕೆಗೆ ಕಾರಣ. ಅವರು ಆಹಾರ ವಸ್ತುಗಳ ತೆರಿಗೆ ಕಡಿತಗೊಳಿಸುವುದಾಗಿ ಘೋಷಿಸಿದ್ದರು. ಇದರಿಂದ ಸರ್ಕಾರಿ ಹಣಕಾಸಿನಲ್ಲಿ ಕಳವಳ ಉಂಟಾಗಿ ಬಾಂಡ್ ಯೀಲ್ಡ್ ಏರಿಕೆಯಾಗುವ ಪರಿಸ್ಥಿತಿ ಉಂಟಾಯಿತು. ಕ್ಯಾರಿ ಟ್ರೇಡ್ಗಳ ಗಮನಾರ್ಹ ಭಾಗವು ಈಗಲೂ ಯೆನ್ನಲ್ಲಿ ನಡೆಯುವುದರಿಂದ ಜಪಾನ್ನ ಬಾಂಡ್ ಯೀಲ್ಡ್ ಮತ್ತು ಕರೆನ್ಸಿಯಲ್ಲಿ ದೊಡ್ಡ ಬದಲಾವಣೆಯಾದರೆ ಅದು ಅವಲಂಬಿತ ದೇಶಗಳ ಮೇಲೂ ಒತ್ತಡ ಬೀರುತ್ತದೆ. ಹೀಗಾಗಿಯೇ ಜಪಾನ್ ಅಲ್ಲದೆ ಅಮೆರಿಕ ಮತ್ತು ಬ್ರಿಟನ್ನ ಬಾಂಡ್ ಯೀಲ್ಡ್ ಕೂಡ ಏರುತ್ತಿರುವುದನ್ನು ನೋಡಬಹುದು. ಆಸ್ಟ್ರೇಲಿಯಾದಲ್ಲಿ ಆರ್ಬಿಐ ಈಗಲೂ ಹಣದುಬ್ಬರದ ಕುರಿತು ಜಾಗ್ರತೆ ವಹಿಸುತ್ತಿದೆ. ಅಲ್ಲಿ ಬೆಳವಣಿಗೆ ಉತ್ತಮವಾಗಿದೆ. ಆದ್ದರಿಂದ ಆರ್ಬಿಐ ಮತ್ತಷ್ಟು ದರ ಏರಿಕೆ ಮಾಡುವ ನಿರೀಕ್ಷೆ ಇದೆ. ಹೀಗಾಗಿ ಆಸ್ಟ್ರೇಲಿಯಾದ ಬಾಂಡ್ ಯೀಲ್ಡ್ ಏರಿಕೆಯಾಗಿದೆ. ಆದರೆ ಉದಯೋನ್ಮುಖ ಮಾರ್ಕೆಟ್ಗಳಲ್ಲಿ ಮಿಶ್ರ ಫಲಿತಾಂಶವಿದೆ. ಉದಯೋನ್ಮುಖ ಮಾರ್ಕೆಟ್ಗಳಾದ ಬ್ರೆಜಿಲ್, ಮೆಕ್ಸಿಕೋ, ಚೀನಾವನ್ನು ನೋಡಿದರೆ ಅಲ್ಲಿ ಕಳೆದ ತಿಂಗಳು ಬಾಂಡ್ ಯೀಲ್ಡ್ ಇಳಿಕೆಯಾಗಿದೆ. ಏಕೆಂದರೆ ಅವು ಸಾಧಾರಣ ಬೆಳವಣಿಗೆ ಜೊತೆಗೆ ಬಹಳ ಕಡಿಮೆ ಹಣದುಬ್ಬರ ಹೊಂದಿವೆ. ಭಾರತದಂಥ ಉದಯೋನ್ಮುಖ ಮಾರ್ಕೆಟ್ನಲ್ಲಿ ಯೀಲ್ಡ್ ಸ್ವಲ್ಪ ಏರಿಕೆಯಾಗಿದೆ. ಏಕೆಂದರೆ ಬಜೆಟ್ ನಿರ್ವಹಣೆಯ ಚಿಂತನೆ ಇನ್ನೂ ಮುಂದುವರಿದಿದೆ. ಬಜೆಟ್ಗೂ ಮುನ್ನ ಸರ್ಕಾರ ಫಿಸ್ಕಲ್ ಡೆಫಿಸಿಟ್ ಅನ್ನು ಹೇಗೆ ನಿಭಾಯಿಸಲಿದೆ ಎಂಬ ಬಗ್ಗೆ ಎಲ್ಲರ ಗಮನವಿದೆ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ.